ನಿಖಿಲ್ ತನ್ನ ಅಣ್ಣ ಅರೆಸ್ಟ್ ಆಗಿರುವ ವಿಚಾರ ತಿಳಿದು ನಿಂತ ನೆಲ ಕುಸಿದಂತೆ ಅನಿಸಿತ್ತು. ಅದು ಯಾವ ಕಾರಣಕ್ಕೆ ಎಂದು ತಿಳಿದಾಗ ಅವನಿಗೆ ಹೆಚ್ಚು ನೋವು ಕೊಟ್ಟಿತ್ತು. ತನ್ನ ಮ್ಯಾನೇಜರ್ ಬಳಿ ಲೀವ್ ಪಡೆದು ಹೈದರಾಬಾದ್ನಿಂದ ಮೈಸೂರಿಗೆ ಬಂದಿದ್ದ. ಅಷ್ಟರಲ್ಲಿ ಗೌರಿಗೆ ಡೆಲಿವರಿ ಆಗಿತ್ತು. ಡಾಕ್ಟರ್ ಆಪರೇಷನ್ ಥಿಯೇಟರಿಂದ ಆಚೆ ಬಂದು, ತಮ್ಮ ಕಂಗ್ರ್ಯಾಚುಲೇಷನ್, ನಿಮಗೆ ಹೆಣ್ಣು ಮಗು ಆಗಿದೆ. ಅಮ್ಮ ಮಗು ಇಬ್ಬರೂ ಚೆನ್ನಾಗಿದ್ದಾರೆ. ಮಗು 8 ತಿಂಗಳು ತುಂಬಿರುವ ಕಾರಣ ಯಾವುದೇ NICU ಅವಶ್ಯಕತೆ ಇಲ್ಲ. ಆದರೆ ನಿಮ್ಮ ಗೌರಿಗೆ ಸ್ವಲ್ಪ BP ಹೆಚ್ಚು ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಅವರು ಇನ್ನೊಂದು ದಿನ ICUನಲ್ಲಿ ಇರಬೇಕು ಎಂದು ಹೇಳಿದ್ದರು. ನೀವು ವಾರ್ಡ್ಗೆ ಶಿಫ್ಟ್ ಆದ ಮೇಲೆ ಮಗುವನ್ನು ನೋಡಬಹುದು ಎಂದು ಹೋಗಿದ್ದರು. ಅಜ್ಜಿ ರುಕ್ಕು ಅಲ್ಲೇ ಇದ್ದ ದೇವರಿಗೆ ಕೈ ಮುಗಿದಿದ್ದರು. ಹರ್ಷ ವಿಚಾರ ತಿಳಿದ ಕೂಡಲೇ ತನ್ನ ಅಣ್ಣನನ್ನು ಬಿಡಿಸಲು ತಮ್ಮ ಫ್ರೆಂಡ್ ಲಾಯರ್ ಕರೆದುಕೊಂಡು ಪೊಲೀಸ್ ಸ್ಟೇಷನ್ ತಲುಪಿದ್ದ. ಬೇಲ್ ಪಡೆಯಲೆಂದು. ಆದರೆ ಇದು ನಾನ್ ಬೇಲಬಲ್ ಅಫೆನ್ಸ್ ಆಗಿರುವ ಕೇಸ್ ಎಂದು ಹೇಳಿ ಕೈ ಚೆಲ್ಲಿದರು ಪೊಲೀಸ್ ಆಫೀಸರ್. ಬೇರೆ ವಿಧಿ ಇಲ್ಲದೆ ಗೌರಿಗೆ ಡೆಲಿವರಿ ಆಗಿದೆ, ಹೆಣ್ಣು ಮಗು ಎಂದು ವಿಚಾರ ತಿಳಿಸಿ ಮುಂದೆ ಈ ಕೇಸ್ನಲ್ಲಿ ಏನು ಮಾಡಬಹುದೆಂದು ಸಲಹೆ ಪಡೆದು ಹೊರಟಿದ್ದ ಹರ್ಷ. ನಿಖಿಲ್ ಹಾಸ್ಪಿಟಲ್ಗೆ ಬಂದಿದ್ದವನು ಗೌರಿ ಮತ್ತು ಮಗುವನ್ನು ನೋಡಿದ್ದನು. ಮಗು ಆರೋಗ್ಯವಾಗಿಯೇ ಇತ್ತು. ಆದರೆ ಗೌರಿ ಸ್ಥಿತಿ ಚೆನ್ನಾಗಿರಲಿಲ್ಲ. ಅವಳನ್ನು ICUನಲ್ಲಿ ಇಡಲಾಗಿತ್ತು. ಅವಳ BP ಏನೋ ಕಂಟ್ರೋಲ್ ಆಗಿ ಬಂದಿರಲಿಲ್ಲ ಎಂದು ಹೇಳಿದ್ದರು. ತಾಯಿ ಮಗು ಬೇರೆ ಬೇರೆ ಇಡಲಾಗಿತ್ತು. ಗೌರಿಗೆ BP ಕಂಟ್ರೋಲ್ ಆಗುವಂತೆ ಇಂಜೆಕ್ಷನ್ ನೀಡಿದ್ದರಿಂದ ನಿದ್ರೆಗೆ ಜಾರಿದ್ದಳು. ಅವಳನ್ನು ನೋಡಿ ಕಣ್ಣಲ್ಲಿ ನೀರು ತುಂಬಿತ್ತು ನಿಖಿಲ್ಗೆ. ಯಾವಾಗಲೂ ಕಿಲಕಿಲ ಎನ್ನುತ್ತಾ ಓಡಾಡುತ್ತಿದ್ದ ತನ್ನ ಅತ್ತಿಗೆ ಇವತ್ತು ಈ ರೀತಿ ಮಲಗಿದ್ದಾರೆ. ನಮ್ಮ ಮನೆಯ ಪುಟ್ಟ ಮಗಳು ಹುಟ್ಟಿರುವ ಖುಷಿಯನ್ನು ನಾವು ಆಚರಿಸಲು ಆಗದಂತೆ ನಾನೇ ಕಿತ್ತುಕೊಂಡನೇನೋ ಅನ್ನುವ ಪಾಪಪ್ರಜ್ಞೆ ಕಾಡುತ್ತಿತ್ತು. ಅವರೊಟ್ಟಿಗೆ ಹಿತಾ ಬಗ್ಗೆ ಇದ್ದ ಅಷ್ಟೋ ಸ್ನೇಹದ ಪ್ರೀತಿಯೂ ಕಳೆದು ಹೋಗಿತ್ತು. ಅವಳ ಮೇಲೆ ಸಿಟ್ಟು ಹೆಚ್ಚಾಗಿತ್ತು. ಗೌರಿ, ಎಚ್ಚರ ಆಗೋದು ಇನ್ನೂ 4 ಗಂಟೆ ಆಗುತ್ತದೆ. ನೀವು ಈ ಮೆಡಿಸಿನ್ ತಗೋಬನ್ನಿ, ಈ ಪೌಡರ್ ಕೂಡ ತಗೋಬನ್ನಿ, ಪಾಪುಗೆ ಫೀಡಿಂಗ್ ಮಾಡಬೇಕು ಎಂದಿದ್ದ ನರ್ಸ್ ದನಿಗೆ ಕಣ್ಣಲ್ಲಿನ ನೀರು ಒರೆಸಿಕೊಂಡು ನರ್ಸ್ ಕೈಲಿದ್ದ ಚೀಟಿ ಪಡೆದು ಹೋಗಿದ್ದ ನಿಖಿಲ್. ಅಜ್ಜಿ ಮತ್ತು ರುಕ್ಕು ಮಗುವನ್ನು ನೋಡುತ್ತಾ ಅಲ್ಲೇ ಗೌರಿ ಪಕ್ಕದ ವಾರ್ಡ್ನಲ್ಲೇ ಇದ್ದರು. ಅವರನ್ನು ಮಾತನಾಡಿಸದೆ ಮೆಡಿಕಲ್ ಶಾಪ್ ಕಡೆ ಹೊರಟಿದ್ದ ನಿಖಿಲ್. ಅಷ್ಟರಲ್ಲಿ ಹರ್ಷ ಬಂದು ಹಾಸ್ಪಿಟಲ್ ಬಾಗಿಲಲ್ಲಿ ಸಿಕ್ಕಿದ್ದವನು. ಇದೇನು ಹರ್ಷ ಎಂದು ಮತ್ತೆ ಬಿಕ್ಕಿದ್ದ ನಿಖಿಲ್. ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿಯಾಗುತ್ತೆ ಬಿಡು, ನಾನು ಟ್ಯಾಬ್ಲೆಟ್ ತರ್ತೀನಿ ಕೊಡು ಎಂದ ಹರ್ಷನನ್ನು. ಅಣ್ಣ ಏನಂದ್ರು, ಬೇಲ್ ಆಯ್ತಾ ಎನ್ನುವಾಗ ನಿರಾಸೆಯಲ್ಲಿ ತಲೆ ಅಡ್ಡಡ್ಡಲಾಗಿ ಅಲ್ಲಾಡಿಸಿದ್ದ ಹರ್ಷ. ಮತ್ತೆ ಕುಸಿದಿತ್ತು ನಿಖಿಲ್ ಮನಸ್ಸು. ಇದೆಲ್ಲ ನನ್ನಿಂದಲೇ ಆಗಿತ್ತು. ನನ್ನ ಹಿತಾ ಸ್ನೇಹ ಇಲ್ಲದಿದ್ದರೆ ಇದೇನೂ ಆಗ್ತಿರಲಿಲ್ಲ. ಆದರೆ ನನಗೆ ಹಿತಾ ಬಗ್ಗೆ ಗೊತ್ತಿಲ್ಲ ಕಣೋ. ನಡಿ ಸ್ಟೇಷನ್ಗೆ ಹೋಗೋಣ. ನೀನು ಯಾಕೆ ಮೊದಲು ಹಾಸ್ಪಿಟಲ್ಗೆ ಹೋಗು ಅಂದೆ ಎಂದ ನಿಖಿಲ್ ನೋಡಿ. ಅಣ್ಣ ಹೇಳಿದ್ರು ಕಣೋ ಹೇಳೋಕೆ, ನೀನು ಇವಾಗ ಸ್ಟೇಷನ್ಗೆ ಬರೋದು ಬೇಡ ಅಂತ. ಅದಕ್ಕೆ ಹಾಸ್ಪಿಟಲ್ಗೆ ಹೋಗು ಎಂದು ಹೇಳಿದ್ದೆ. ಮತ್ತೆ ಸ್ಟೇಷನ್ನಲ್ಲಿ ಇವಾಗ ನಾವು ಹೇಳೋ ಮಾತನ್ನು ಯಾರೂ ಕೇಳಲ್ಲ ಕಣೋ, ಅವರಿಗೆ ಸಾಕ್ಷಿ ಬೇಕು. ಬಾ ಎಂದು ಕೈಗೆ ಮೆಡಿಸಿನ್ ಚೀಟಿ ಪಡೆದು ನಿಖಿಲ್ ಜೊತೆ ಹರ್ಷ ಕೂಡ ಹೋಗಿದ್ದ. ವಾಪಸ್ ಬರುವಷ್ಟರಲ್ಲಿ ದಿಯಾ ಮತ್ತು ಅವಳ ಅಮ್ಮ ಬಂದಿದ್ದರು ಊಟದ ಬ್ಯಾಗ್ ಹಿಡಿದು. ಅವರಿಗೆ ಈ ರೀತಿ ಈ ಮನೆಗೆ ಆಗಿದ್ದು ತುಂಬ ನೋವಾಗಿತ್ತು. ಅವನಿಗೆ ತಿಳಿಯದೆ ಕೇವಲ ಫ್ರೆಂಡ್ಸ್ನಿಂದ ತನ್ನ ಮನೆಯ ಸ್ಥಿತಿ ಬದಲಾಗಿದ್ದ ಎನ್ನುವ ನೋವಂತೂ ನಿಖಿಲ್ನನ್ನು ಕೊಂದಿತ್ತು. ಆದರೆ ಹರ್ಷ ಹೇಳಿದಂತೆ ಈ ಕೇಸ್ನಲ್ಲಿ ಹಿತಾ ಬರುವ ತನಕ ಬೇರೆ ಯಾರಿಂದಲೂ ಏನು ಮಾಡಲು ಆಗುವುದಿಲ್ಲ. ಆದರೆ ಹಿತಾ ಎಲ್ಲಿ ಎನ್ನುವುದು ಯಾರಿಗೂ ತಿಳಿದಿಲ್ಲ. ದಿಯಾ ಅಮ್ಮ ಎಲ್ಲರಿಗೂ ಹಿಂಸೆ ಮಾಡಿ ಊಟ ಮಾಡಿಸಲು ಸಫಲರಾಗಿದ್ದರು. ಆದರೆ ನಿಖಿಲ್ ಗಂಟಲಲ್ಲಿ ಊಟ ಇಳಿಯುವ ಪರಿಸ್ಥಿತಿ ಇರಲಿಲ್ಲ. ಅವನು ICUನ ಬಾಗಿಲಲ್ಲಿ ನಿಂತು ತನ್ನ ಅತ್ತಿಗೆಯನ್ನು ನೋಡುತ್ತಾ ಕೈಕಟ್ಟಿ ನಿಂತಿದ್ದ. ಗೌರಿ ತನ್ನ ಇಂಜೆಕ್ಷನ್ ಪವರ್ನಿಂದಾಗಿ ನಿದ್ರೆಯಲ್ಲಿದ್ದಳು. ಹರ್ಷ ಅವನ ಹೆಗಲ ಮೇಲೆ ಕೈ ಹಾಕಿ, ನಿನಗೆ ಗೊತ್ತಾ ಏನಾದರೂ ಹಿತಾ ಎಲ್ಲಿದ್ದಾಳೆ ಎನ್ನಲು. ಹರ್ಷನನ್ನೇ ನೋಡಿ ಹರ್ಷ ನೀನು ಎನ್ನಲು. ಹಂಗಲ್ಲ ಅಣ್ಣ ನಾನು ಹೇಳ್ತಿರೋದು, ನನ್ನ ಮಾತನ್ನ ಸ್ವಲ್ಪ ಕೇಳೋ ಅಣ್ಣ. ನಿನಗೆ ಅವಳ ಯಾರಾದರೂ ಫ್ರೆಂಡ್ ನಿನಗೆ ಗೊತ್ತಿದ್ರೆ ಮಾತ್ರ ಹೇಳು. ಅವ್ರನ್ನ ವಿಚಾರಿಸಿದ್ರೆ ನಾವು ಏನಾದರೂ ಅವಳ ಬಗ್ಗೆ ವಿಷಯ ತಿಳಿಬೋದು ಎನ್ನಲು. ನಿಖಿಲ್ ಸ್ವಲ್ಪ ಸಮಯ ತನ್ನ ಹಿಂದಿನ ದಿನಗಳನ್ನು ಮೆಲುಹಾಕಿದ್ದ. ಆದರೆ ಅವನಿಗೆ ಯಾವುದೇ ಫ್ರೆಂಡ್ಸ್ ನೇಮ್ ಹಿತಾ ಹೇಳಿದ್ದು ನೆನಪಿಗೆ ಬರಲಿಲ್ಲ. ಹಿತಾ ಅಂದು ಪಾರ್ಟಿ ಹಾಲ್ನಿಂದ ಗೇಟ್ ಹಾರಿ ಹೋಗಿದ್ದವಳು ಡೈರೆಕ್ಟ್ ಸಹಾರಾ ಕಂಪನಿಯ ಅಪಾರ್ಟ್ಮೆಂಟ್ ತಲುಪಿದ್ದಳು. ಹಿತಾಗೆ ಬೇರೆ ಯಾವ ಅಷ್ಟು ಫ್ರೆಂಡ್ಸ್ ಇರಲಿಲ್ಲ. ಆದರೆ ಸಹಾರಾ ಮತ್ತು ಹಿತಾ ಬೆಸ್ಟ್ ಫ್ರೆಂಡ್ ಎನ್ನುವುದು ಹಿತಾ ಅಪ್ಪ ಅಮ್ಮನಿಗೆ ತಿಳಿದಿರಲಿಲ್ಲ. ಸಹಾರಾ ಒಬ್ಬಳೇ ಹಿತಾ ಜೊತೆ ಅವಳಷ್ಟೇ ಲೋ ಸ್ಟೇಟಸ್ ಮೇಂಟೈನ್ ಮಾಡುತ್ತಿರುವುದು. ಹಾಗಾಗಿ ಇಬ್ಬರು ಒಳ್ಳೆ ಫ್ರೆಂಡ್ ಆಗಿದ್ದರು. ಆದರೆ ಸಹಾರಾ ಜೊತೆ ಹೋಗಿರಬಹುದೆಂದು ಸಣ್ಣ ಸೂಚನೆಯೂ ಹಿತಾ ಅಪ್ಪನಿಗೆ ಇರಲಿಲ್ಲ. ಅವರ ಧ್ಯಾನ ಎಲ್ಲವೂ ನಿಖಿಲ್ ಮೇಲಿತ್ತು. ಯಾವಾಗ ನಿಖಿಲ್ ತಮ್ಮ ಕಂಪನಿಯನ್ನು ಬಿಟ್ಟು ಸಹಾರಾ ಕಂಪನಿಗೆ ಸೇರಿದ್ದಾನೆಂದು ತಿಳಿಯಿತೋ ಅವನ ಬಗ್ಗೆ ಅಪ್ಡೇಟ್ ಬೇಕೆಂದು ಹೇಳಿದ್ದಳು ಹಿತಾ. ಹಾಗಾಗಿ ನಿಖಿಲ್ನ ಕುರಿತು ಅಪ್ಡೇಟ್ ಬೇಕೆಂದು ಸಹಾರಾ ಕೂಡ ಕಂಪನಿಯ ಮ್ಯಾನೇಜರ್ಗೆ ಹೇಳಿದ್ದರು.
ನಿಖಿಲ್ ಲೀವ್ ಪಡೆದು ಹೋಗಿರುವುದನ್ನು ಮ್ಯಾನೇಜರ್ ಸಹಾರಾಗೆ ಅಪ್ಡೇಟ್ ಮಾಡಿದ್ದ. ಸಹಾರಾಗೆ ನಿಖಿಲ್ ಫ್ಯಾಮಿಲಿ ವಿಚಾರ ತಿಳಿದಿದ್ದರಿಂದ ಶಾಕ್ ಆದವಳು ಹಿತಾಗೆ ವಿಚಾರವನ್ನು ಇದ್ದಾಗೆ ತಿಳಿಸಿದ್ದಳು. ಹಿತಾ ತಲೆ ಮೇಲೆ ಕೈ ಹೊತ್ತುಕೊಂಡು, ಅಯ್ಯೋ ಶಿವ, ನಾನು ಏನೂ ಮಾಡೋಕ್ಕೋಗಿ ಶ್ರೀಕಾಂತ್ ಅಣ್ಣನಿಗೆ ತೊಂದರೆ ಕೊಟ್ನಲ್ಲಪ್ಪ ಎಂದು ಚಿಂತಿಸುತ್ತಾ, ಸಹಾರಾ ಪ್ಲೀಸ್ ಹೆಲ್ಪ್ ಮೀ, ನಾನು ಬೆಳಿಗ್ಗೆ ಆದ ಕೂಡಲೇ ಪ್ಲೀಸ್ ನನ್ನನ್ನು ಮೈಸೂರಿಗೆ ಕರ್ಕೊಂಡು ಹೋಗು ಎಂದಿದ್ದಳು. ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಆದರೆ ನಾನು ಮತ್ತು ನೀನು ಬೇಗ ಬೆಳಿಗ್ಗೆ ಮೈಸೂರಿಗೆ ತಲುಪಬೇಕು, ತಲುಪಿಸ್ತೀಯಾ ಪ್ಲೀಸ್, ನಾವು ಹೋಗೋಣವಾ ಎನ್ನುವಾಗ ಸಹಾರಾ ಆಯಿತು, ನೀನು ಹೇಳ್ದಂಗೆ ಆಗಲಿ ಆಯಿತಾ, ಇವಾಗ ಬೇಗ ನಿದ್ದೆ ಮಾಡು ಎಂದಾಗ ಆಯಿತು ಎಂದು ತಲೆ ಆಡಿಸಿದ್ದಳು. ಅವಳಿಗೆ ನಿದ್ದೆ ಬಂದಿರಲಿಲ್ಲ ಅಷ್ಟೇ, ಅವಳ ಚಿಂತೆಯೆಲ್ಲ ಶ್ರೀಕಾಂತ್ ಮೇಲೆಯೇ ಇತ್ತು. ಅವಳಿಗೆ ಮೈಸೂರಲ್ಲಿ ನಿಖಿಲ್ ಮನೆಗೆ ಹೋಗಿದ್ದಾಗ ಶ್ರೀಕಾಂತ್ ಮತ್ತು ಗೌರಿ ನೀಡಿದ್ದ ಪ್ರೀತಿ ನೆನಪಾಗಿ ಕಣ್ಣಲ್ಲಿ ನೀರು ಚೆಲ್ಲಿದ್ದವು. ರಾತ್ರಿ ಇಡೀ ಕಣ್ಣಿನಲ್ಲಿ ನಿದ್ದೆ ಬದಲಿಗೆ ನೀರು ಮಾತ್ರ ತುಂಬಿದ್ದವು. ಬೆಳಿಗ್ಗೆ ಸೂರ್ಯ ಮೂಡುವ ಮೊದಲೇ ಹಿತಾ ಎದ್ದು ರೆಡಿಯಾಗಿ ಸಹಾರಳನ್ನು ಎಬ್ಬಿಸಿ ರೆಡಿಯಾಗಲು ಹೇಳಿದ್ದಳು. ಇಬ್ಬರು ಬೇಗ ಮೈಸೂರಿಗೆಂದು ಹೊರಟರು. ಈ ಕಡೆ ರಾತ್ರಿ ಇಡೀ ನಿಖಿಲ್ ಐಸಿಯುವಿನ ಬಾಗಿಲಲ್ಲಿಯೇ ನಿಂತಿದ್ದನು. ಅರ್ಧ ರಾತ್ರಿಯಷ್ಟರಲ್ಲಿಯೇ ಗೌರಿಗೆ ಎಚ್ಚರವಾಗಿತ್ತು. ಆದರೆ ಅವಳಿಗೆ ಹೋಗಿ ಅವಳನ್ನು ಎದುರಿಸುವ ಧೈರ್ಯ ನಿಖಿಲ್ಗಾಗಲಿ ಹರ್ಷಗಾಗಲಿ ಇರಲಿಲ್ಲ. ಅವಳು ಕೇಳುವ ಪ್ರಶ್ನೆಗೆ ಉತ್ತರ ಕೊಡುವ ಯಾರ ಬಳಿಯೂ ಉತ್ತರ ಇರಲಿಲ್ಲ. ಹಾಗಾಗಿ ಯಾರೂ ಹೋಗಿರಲಿಲ್ಲ. ಅಜ್ಜಿ ಮಾತ್ರ ಹೋಗಿ ಮಗುವನ್ನು ತೋರಿಸಿ ಮಗುವಿಗೆ ಹಾಲು ನೀಡಿ ಅವಳನ್ನು ಸಮಾಧಾನ ಮಾಡಿ ಬಂದಿದ್ದರು. ಬೆಳಿಗ್ಗೆ 10ರಷ್ಟರಲ್ಲಿಯೇ ಹಿತಾ ಪೊಲೀಸ್ ಸ್ಟೇಷನ್ ತಲುಪಿದ್ದಳು. ಅವಳ ಜೊತೆ ಸಹಾರಾ ಕೂಡ ಬಂದಿದ್ದಳು. ಪೊಲೀಸ್ ಸ್ಟೇಷನ್ನಲ್ಲಿ ಶ್ರೀಕಾಂತ್ ನೋಡಿ ಅವಳಿಗೆ ತುಂಬ ದುಃಖವಾಗಿತ್ತು. ಅವಳ ಎದುರು ನಿಂತು ಅವರಿಗೆ ಸಾರಿ ಅಣ್ಣ, ನನ್ನನ್ನು ಕ್ಷಮಿಸಿ, ನಾನು ಬೇಕು ಅಂತ ಈ ರೀತಿ ಮಾಡಲಿಲ್ಲ, ಅದು ನಿಮಗೆ ಈ ರೀತಿ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಈ ರೀತಿ ಮಾಡ್ತಾನೇ ಇರಲಿಲ್ಲ ಎನ್ನುವಾಗ ಶ್ರೀಕಾಂತ್ ಯಾವುದೇ ಭಾವವಿಲ್ಲದೆ ಇಟ್ಸ್ ಓಕೆ ಎಂದಿದ್ದ. ಅಷ್ಟೇ ಸ್ವಲ್ಪ ಹೊತ್ತಿನಲ್ಲಿ ಹಿತಾ ಅಪ್ಪ ಅಮ್ಮ ಹರ್ಷ ನಿಖಿಲ್ ಎಲ್ಲರೂ ಬಂದಿದ್ದರು. ನಿಖಿಲ್ಗೆ ಸದ್ಯ ಹಿತಾಗೆ 4 ಬಾರಿಸುವ ಮನಸ್ಸಿತ್ತು. ಆದರೂ ಸಹಿಸಿಕೊಂಡು ನಿಂತಿದ್ದೆ. ಹಿತಾ ಅಮ್ಮ, ಅಯ್ಯೋ ಹಿತಾ ಪುಟ್ಟ, ನಿನ್ನ ಈ ಇಡಿಯಟ್ ಕಿಡ್ನಾಪ್ ಮಾಡಿದ್ನಮ್ಮ, ಹೇಳು, ನೀನು ಚಿಂತೆ ಮಾಡಬೇಡ ಎನ್ನುವಾಗ ನಿಖಿಲ್ ರಕ್ತ ಕುದಿಯುವಂತೆ ಆಗಿತ್ತು. ಆದರೆ ಶ್ರೀಕಾಂತ್ ಕಣ್ಣಲ್ಲೇ ಏನೂ ಮಾಡಬೇಡ ಎನ್ನುವಂತೆ ಹೇಳಿದ್ದನ್ನು ಗಮನಿಸಿದ್ದ. ಪೊಲೀಸ್ ಹಿತಾಳನ್ನು ಕೇಳಿದ್ದರು. ಹಿತಾ ತುಂಬ ಧೈರ್ಯವಾಗಿಯೇ, ನಾನು ಎಲ್ಡರ್ ಆಗಿದ್ದೀನಿ ಸರ್, ನನಗೆ 25 ವರ್ಷ ಆಗಿದೆ, ನನಗೆ ನನ್ನ ಜೀವನದ ಬಗ್ಗೆ ನಿರ್ಧಾರ ಮಾಡುವ ಎಲ್ಲ ಅಧಿಕಾರ ಇದೆ. ನಮ್ಮ ಅಪ್ಪ ಅಮ್ಮ ನನಗೆ ಇಷ್ಟ ಇಲ್ಲದ ಹುಡುಗನನ್ನು ಮದುವೆಯಾಗಲು ಹಿಂಸೆ ಕೊಡುತ್ತಿದ್ದರು. ನನಗೆ ಅವನೆಂದರೆ ಇಷ್ಟ ಇಲ್ಲ, ಅವನ ಕ್ಯಾರೆಕ್ಟರ್ ಕೂಡ ಸರಿ ಇಲ್ಲ ಎಂದು ಹೇಳಿದ್ದರೂ ಅವರು ಅರ್ಥ ಮಾಡಿಕೊಳ್ಳಿಲ್ಲ. ಅದಕ್ಕೆ ನಾನು ಮನೆ ಬಿಟ್ಟು ಬಂದೆ ಅಷ್ಟೇ. ನಾನು ನಿಖಿಲ್ನನ್ನು ಮನಸಾರೆ ಪ್ರೀತಿಸ್ತಿದ್ದೀನಿ ಅನ್ನೋದಂತೂ ನಿಜ, ಆದರೆ ಅವನಿಗೆ ಆ ವಿಚಾರವೇ ತಿಳಿದಿಲ್ಲ. ನನಗಷ್ಟೇ ಅವನು ಅಂದರೆ ಪ್ರೀತಿ ಅಷ್ಟೇ. ಅವನಿಗೆ ಇದರ ಯಾವ ಭಾವನೆಗಳು ನಾನು ಅವನಲ್ಲಿ ನೋಡಿಲ್ಲ. ಮತ್ತು ನಾನು ಅವನನ್ನು 2 ತಿಂಗಳಿಂದ ನಿಖಿಲ್ ಮುಖವನ್ನೇ ನೋಡಿಲ್ಲ ಸರ್. ನನ್ನ ಅಪ್ಪ ಅಮ್ಮ ನನ್ನನ್ನು ಮನೆಯಲ್ಲಿ ಕೂಡೆ ಹಾಕಿ ಇಟ್ಟಿದ್ರು, ಆ ಇಡಿಯಟ್ ನನ್ನ ಮದುವೆಯಾಗು ಎಂದು. ಶ್ರೀಕಾಂತ್ ಅಣ್ಣನನ್ನು ಬಿಟ್ಟುಬಿಡಿ, ಈ ಕೇಸಲ್ಲಿ ಯಾವುದೇ ಸತ್ಯ ಇಲ್ಲ ಎನ್ನುವಾಗ ನಿಖಿಲ್ ತಬ್ಬಿಬ್ಬಾಗಿದ್ದ. ಹರ್ಷ ಕೂಡ ನಿಖಿಲ್ನನ್ನೇ ನೋಡಿದ್ದ. ಅವರು ಈ ಮಾತನ್ನು ಅವಳಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಖಿಲ್ ಯಾವಾಗಲೂ ಅವಳನ್ನು ಪ್ರೀತಿಯ ದೃಷ್ಟಿಯಿಂದ ನೋಡೇ ಇರಲಿಲ್ಲ. ಹಿತಾ ಅಪ್ಪ ಅಮ್ಮ, ಇದೇನು ಮಗಳೇ, ಯಾರು ನಿನಗೆ ಈ ರೀತಿ ತಲೆ ಕೆಡಿಸಿದ್ದು, ನೀನು ಇವಾಗ ಎದುರೋ ಅವಶ್ಯಕತೆ ಇಲ್ಲ, ನಾವಿದ್ದೀವಿ ಎನ್ನುವಾಗ, ಪ್ಲೀಸ್ ಅಮ್ಮ, ನೀವು ಏನೇ ಹೇಳಿದ್ರೂ ಇರೋ ಸತ್ಯನ ಇದ್ದಂಗೆ ಹೇಳಬೇಕು. ನನ್ನ ಮಾತನ್ನು ಅರ್ಥ ಮಾಡ್ಕೊಂಡಿದ್ರೆ ನಾನು ಮನೆ ಬಿಟ್ಟು ಹೋಗುವ ಅವಶ್ಯಕತೆಯೇ ಇರಲಿಲ್ಲ ಎನ್ನುವಾಗ ಪೊಲೀಸ್ ಆಫೀಸರ್ ಜೋರಾಗಿ ಬೈದಿದ್ದರು. ಇದೇನು ಪೊಲೀಸ್ ಸ್ಟೇಷನ್ನ ಇಲ್ಲ ಫಿಶ್ ಮಾರ್ಕೆಟಾ ಎಂದು. ಮತ್ತು ಹಿತಾ ಮಾತು ಕೇಳಿ ಶ್ರೀಕಾಂತ್ನ ಮೇಲಿನ ಕೇಸ್ ಕ್ಲಿಯರ್ ಮಾಡಿ ರಿಲೀಸ್ ಮಾಡಿದ್ದರು. ಶ್ರೀಕಾಂತ್ ಹಾಸ್ಪಿಟಲ್ ಕಡೆ ಓಡಿದ್ದ. ಗೌರಿ ಅವನ ದಾರಿಯನ್ನೇ ಕಾಯುತ್ತಾ ಮಲಗಿದ್ದರೆ, ಐಸಿಯು ಬಾಗಿಲ ಕಡೆಯೇ ನೋಡುತ್ತಿದ್ದರೆ ಶ್ರೀಕಾಂತ್ ನೋಡಿದ್ದ ಅವಳ ಕಣ್ಣುಗಳು ಮಿನುಗಿದ್ದವು. ಶ್ರೀಕಾಂತ್ ತನ್ನ ಮಗಳು ಮತ್ತು ಮಡದಿಯನ್ನು ನೋಡಿ ಖುಷಿಪಟ್ಟಿದ್ದ. ಹಿತಾ ತನ್ನ ಅಪ್ಪ ಅಮ್ಮನ ಜೊತೆ ಹೋಗಲು ನಿರಾಕರಿಸಿದ್ದಳು. ಮಗು ನೋಡುವುದಾಗಿ ಹೇಳಿ ಶ್ರೀಕಾಂತ್ ಜೊತೆ ಹಾಸ್ಪಿಟಲ್ಗೆ ಬಂದಿದ್ದಳು. ನಿಖಿಲ್ ಒಮ್ಮೆಯೂ ಹಿತಾ ಕಡೆ ಕತ್ತೆತ್ತಿ ನೋಡಲಿಲ್ಲ. ಆದರೆ ಹಿತಾ ಮಾತ್ರ ನಿಖಿಲ್ ಮೇಲೆ ತನ್ನ ಕಣ್ಣು ಇಟ್ಟಿದ್ದದ್ದು ಗೌರಿಗೆ ತಿಳಿದಿತ್ತು. ಎಲ್ಲವೂ ಸುಗಮವಾಗಿಯೇ ನಡೆದಿತ್ತು. 1-2 ದಿನಗಳಲ್ಲಿ ಗೌರಿ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದಳು. ಅಮ್ಮ ಮತ್ತು ಮಗುವಿನ ಆರೈಕೆಯಲ್ಲಿ ಮನೆ ಮಂದಿ ತೊಡಗಿದ್ದರೆ ನಿಖಿಲ್ ತನ್ನ ತಲೆಯಲ್ಲಿ ಹಿತಾ ಬಗ್ಗೆ ಯೋಚನೆ ಹೆಚ್ಚಾಗಿದ್ದವು. ಅವಳು ಸ್ಟೇಷನ್ನಲ್ಲಿ ಹೇಳಿದ್ದ ಮಾತು ಕಿವಿಯಲ್ಲಿ ಗುಣುಗುತ್ತಿತ್ತು. ಅವಳಿಂದ ದೂರ ಇರುವ ಉದ್ದೇಶದಿಂದ ಮತ್ತೆ ಹೈದರಾಬಾದ್ ಹೋಗಿದ್ದ. ಹಿತಾ ಅಮ್ಮ ಅಪ್ಪ ತಮ್ಮ ತಪ್ಪಿನ ಅರಿತಿದ್ದರು. ಹಿತಾ ಬಳಿ ಕ್ಷಮೆ ಕೇಳಿ ಮನೆಗೆ ಕರೆದುಕೊಂಡು ಹೋಗಿದ್ದರು. ಆದರೆ ಅವಳ ಮನಸ್ಸು ಮಾತ್ರ ನಿಖಿಲ್ ಮೇಲೆಯೇ ಸುತ್ತುತ್ತಿತ್ತು. ಹರ್ಷ ಮತ್ತು ದಿಯಾ ಎಂದಿನಂತೆ ಕಾಲೇಜ್ ಪ್ರಣಯ ಪಕ್ಷಿಗಳಾಗಿದ್ದರೆ ಶ್ರೀಕಾಂತ್ ಮತ್ತದೇ ಶಿಸ್ತಿನ ಪೊಲೀಸ್ ಆಗಿ ತನ್ನ ಡ್ಯೂಟಿ ಶುರು ಮಾಡಿದ್ದ. ಥ್ಯಾಂಕ್ ಯು ಇಷ್ಟು ದಿನ ಈ ಕತೆಗೆ ಸಪೋರ್ಟ್ ಮಾಡಿದ್ದಕ್ಕೆ. ಕತೆ ಇಂದಿಗೆ ಇವತ್ತಿಗೆ ಮುಕ್ತಾಯ ಆಯಿತು. ಮತ್ತೆ ಬರುವ ಹೊಸ ಪ್ರೇಮಕತೆಗಳಿಗಾಗಿ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿಯನ್ನು ನೋಡ್ತಾ ಇರಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಥ್ಯಾಂಕ್ ಯು.